ವೆಂಕಟಾಚಲಯ್ಯ ಅವಧೂತರು, ಸಕ್ರಾಯಪಟ್ಟಣದ ಅವಧೂತರು, ನಿಜವಾದಂತ ಅವಧೂತರು. ಈ ಕಾಲದಲ್ಲಿ ನಿಜವಾದ ಶಬ್ದವನ್ನು ಹೇಳಬೇಕಾದ ಪರಿಸ್ಥಿತಿ ಬಂದಿದೆ. ಯಾರ್ಯಾರೆಲ್ಲ ಇವತ್ತು ಅವಧೂತರು ಅಂತ ಹೇಳ್ಕೊಳ್ಳುವ ಪರಿಸ್ಥಿತಿ ಇದೆ. ಆ ಕಾಲದಲ್ಲಿ ನಿಜವಾದ ಅವಧೂತ ಸ್ಥಿತಿಯನ್ನು ತಲುಪಿರತಕ್ಕಂತ ಸಕ್ರಾಯಪಟ್ಟಣ ವೆಂಕಟಾಚಲಯ್ಯ ಗುರುಭಕ್ತಿಯನ್ನು ಹೇಳಿಕೊಟ್ರು. ಲಕ್ಷಾಂತರ ಜನರಿಗೆ ಗುರುಭಕ್ತಿಯನ್ನು ಹೇಳಿಕೊಟ್ರು. ಯಾರಾದರೂ ಅವರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಹೋದರೆ ನಮಗೆ ನಮಸ್ಕಾರ ಮಾಡೋದಲ್ಲ, ಶೃಂಗೇರಿ ಪೀಠಾಧಿಪತಿಗಳಿಗೆ ನಮಸ್ಕಾರ ಮಾಡಿ, ಅದು ನಿಜವಾದ ಮಹತ್ವ. ಗುರುವಿನ ಸ್ಥಾನ ಅದು ಎಂಬುದಾಗಿ ಹೇಳಿದ್ರು. ಅದಕ್ಕೆ 3 ಕಾರಣವನ್ನು ಅವ್ರು ಹೇಳ್ತಾ ಇದ್ರು. ಒಂದನೆಯದ್ದಾಗಿ ಶೃಂಗೇರಿ ಪೀಠಾಧಿಪತಿಗಳಿಗಿರ್ತಕ್ಕಂಥ ಒಂದು ಅಖಂಡ ಬ್ರಹ್ಮಚರ್ಯ ಮೊದಲ ಕಾರಣ. ಎರಡನೇ ಕಾರಣ ಅವು ವೇದ ಮತ್ತು ಶಾಸ್ತ್ರಗಳಲ್ಲಿ ಜಗದ್ಗುರುಗಳಿಗಿರ್ತಕ್ಕಂಥ ಒಂದು ಹಿಡಿತ, ನೈಪುಣ್ಯತೆ. ಇನ್ನು 3ನೇ ಕಾರಣ ಶೃಂಗೇರಿ ಪೀಠಾಧಿಪತಿಗಳ ತಪಸ್ಸು, ಅನುಷ್ಠಾನ. ಈ ತ್ರಿವೇಣಿ ಸಂಗಮ, ಈ 3 ಅನ್ಯತ್ರ ಅಲಭ್ಯ ಆದದ್ರಿಂದ ನಿರಂತರವಾಗಿ ಶೃಂಗೇರಿ ಪೀಠಾಧಿಪತಿಗಳಿಗೆ ನಮಸ್ಕರಿಸಬೇಕು, ನಮ್ಮ ಜೀವನ ಸಾರ್ಥಕ ಆಗತ್ತೆ ಎಂಬುದಾಗಿ ಸಕ್ರಾಯಪಟ್ಟಣ ಅವಧೂತರು ಆ ಕಾಲದಲ್ಲಿ ಹೇಳ್ತಾ ಇದ್ರು.